ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು. ಸ್ನೇಹಿತರೆ, ಇವತ್ತಿನ ದಿನ ಹದಿಹರೆಯದು ಅಂದರೆ ಟೀನೇಜ್ ಮಕ್ಕಳ ಬಗ್ಗೆ ತಿಳ್ಕೊಳ್ಳೋಣ, ಮಾತಾಡೋಣ. ಸ್ನೇಹಿತರೆ, ಈ ಹುಟ್ಟು ಸಾವು ಮಧ್ಯೆ ಬರುವ ಈ ಹದಿಹರೆಯದವರು ಅಂದರೆ ಟೀನೇಜ್, ಇದು ಒಂದು ದೊಡ್ಡ ಘಟ್ಟ. ಈ ಘಟ್ಟ ದಾಟೋದು ಕಷ್ಟ ಸಾಧ್ಯ. ಇದು ಒಂದು ಜೀವನದಲ್ಲಿ ನಾವು ಅಂದುಕೊಳ್ಳೋದೇ ಒಂದು, ಆಗೋದೇ ಒಂದು ಅನ್ನೋ ಥರ ಒಂದು ಸ್ಟೇಜು. ನನ್ನ ಒಂದು ಲೆಕ್ಕಾಚಾರದಲ್ಲಿ ಈಗಿನ ಕಾಲಕ್ಕೆ 8-10 ವರ್ಷದಿಂದ ಹಿಡಿದು 18-20 ವರ್ಷದವರೆಗೂ ಈ ಹೆಣ್ಮಕ್ಳಿರ್ಬೋದು ಗಂಡು ಮಕ್ಕಳಿರ್ಬೋದು, ಇವರನ್ನು ಟೀನೇಜ್ ಅಥವಾ ಹದಿಹರೆಯದವರು ಅಂತ ಅನ್ನಬೋದು. ಸ್ನೇಹಿತರೆ, ಈ ವಯಸ್ಸಿನಲ್ಲಿರೋ ಮಕ್ಕಳು ಸಾಮಾನ್ಯವಾಗಿ ತುಂಬ ಆಕ್ಟಿವ್ ಇರ್ತದೆ. ತುಂಬ ವಿಚಿತ್ರವಾಗಿ ಅಂದರೆ ಈ ಹಾರ್ಮೋನ್ ಚೇಂಜಸ್ ಆಗೋದ್ರಿಂದ ತುಂಬ ದಿನ ಬದಲಾವಣೆಗಳು ಕಾಣ್ತಾ ಇರ್ತೀವಿ. ಅವರು ರಾತ್ರಿ ಎಲ್ಲ ಒಂದು ಗುರಿ ಇಟ್ಕೋತಾರೆ, ನಾನು ಹಂಗಾಗಬೇಕು, ಹಿಂಗಾಗಬೇಕು, IAS ಆಗಬೇಕು, IPS ಆಗಬೇಕು, ಮ್ಯಾನೇಜರ್ ಆಗಬೇಕು, ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ. ಬೆಳಗ್ಗೆ ಅಷ್ಟೊತ್ತಿಗೆ ಇನ್ನೊಂದೇನೋ ಒಂದು ಯೋಚನೆ ಬರ್ತದೆ. ದಿನ ಬೆಳಗಾದರೆ ಮಾನಸಿಕವಾಗಿ ಒಂದು ಸ್ಥಿರತೆ ಇರುವುದಿಲ್ಲ. ಇದು ಸರ್ವೇ ಸಾಮಾನ್ಯ. ಆದರೆ ಒಂದು ಮನೆಯಲ್ಲಿ ತಂದೆ ತಾಯಿ ಇರ್ಬೋದು, ಅಥವಾ ಗುರುಗಳಿರ್ಬೋದು, ಅಥವಾ ಯಾರೇ ಕೇರ್ ಟೇಕರ್ಸು ಈ ಹದಿಹರೆಯದ ಮಕ್ಕಳನ್ನ ಒಂದು ಚಾನಲ್ಗೆ ಅಂದರೆ ಒಂದು ರೀತಿಯಾಗಿ, ಒಂದು ಸುಸೂತ್ರವಾಗಿ, ಒಂದು ನೀತಿಯಾಗಿ ಬದುಕಲು ಅವರ ಹತ್ರ ಮನಸ್ಸು ಬಿಚ್ಚಿ ಮಾತಾಡಬೇಕು. ಅವರಿಗೆ ಯಾವುದೇ ಮನಸ್ಸಿಗೆ ಗಾಯ ಆಗದಿರ, ಅಂದರೆ ಬೇಜಾರಾಗದಿರ ಅವರಿಗೆ ತಿಳುವಳಿಕೆ ಕೊಡಬೇಕು. ಸಾಮಾನ್ಯವಾಗಿ ನಮ್ಮ ಭಾರತದಂಥ ದೇಶದಲ್ಲಿ ಮಕ್ಕಳ ಜೊತೆಯಲ್ಲಿ ಅಪ್ಪ ಅಮ್ಮ ಇರ್ಬೋದು, ಹಿತೈಷಿಗಳು ಮನಸ್ಸು ಬಿಚ್ಚಿ ಮಾತಾಡೋದು ತುಂಬ ಕಡಿಮೆ. ಆಮೇಲೆ ನಾವು ಓದುವ ಪಠ್ಯಪುಸ್ತಕಗಳಲ್ಲಿ ಕೆಲವು ವಿಷಯಗಳನ್ನು ಅಳವಡಿಸಿಲ್ಲ. ಅದು ಒಂದು ದೊಡ್ಡ ತಪ್ಪು ಅನಿಸುತ್ತೆ ನನಗೆ. ಇವೆಲ್ಲ ನೋಡಿದರೆ ಈ ಹದಿಹರೆಯದ ವಯಸ್ಸು ಈ ಸಾಮಾನ್ಯವಾಗಿ ಬರೋದರಿಂದ ಅದರಲ್ಲಿ ತೇರ್ಗಡೆ ಆಗಿ ಸುಸಂಸ್ಕೃತರಾಗಿ ಆಚೆ ಬರೋದು ಎಲ್ರಿಗೂ ಕಷ್ಟ ಸಾಧ್ಯ. ಇದರಿಂದ ನಾವು ತಿಳ್ಕೋಬೇಕಾದ ವಿಷಯಗಳೇನೆಂದರೆ, ಪ್ರತಿಯೊಬ್ಬ ಮಕ್ಕಳಿಗೂ ತಂದೆ ತಾಯಿ ಇರ್ಬೋದು, ಹಿತೈಷಿಗಳಿರ್ಬೋದು, ಗುರುಗಳಿರ್ಬೋದು, ಯಾವುದೇ ವಿಷಯ ಕ್ಯೂರಿಯಾಸಿಟಿ, ಎಸ್ಪೆಷಲಿ ಈ ಸೆಕ್ಸ್ ಬಗ್ಗೆ, ಈ ಕೆಲವು ಅನೇಕ ಕಷ್ಟ ಸುಖ ಅಂದರೆ ಕೆಟ್ಟದು ಒಳ್ಳೆಯದು, ಕೆಲವು ರೀತಿ ರಿವಾಜುಗಳ ಬಗ್ಗೆ ಮಕ್ಕಳ ಜೊತೆಯಲ್ಲಿ ಕೂಲಂಕಷವಾಗಿ ಕಾಲಕ್ಕೆ ತಗ್ಗಟ್ಟಾಗಿ ಅವಕಾಶ ಸಿಕ್ಕಿದಾಗೆಲ್ಲ ಮನಸ್ಸು ಬಿಚ್ಚಿ ಮಾತಾಡಬೇಕು. ಅವ್ರಿಗೆ ತಿಳುವಳಿಕೆ ಕೊಡಬೇಕು. ಇದು ತುಂಬ ಪ್ರಾಮುಖ್ಯತೆ ಇದೆ ಸ್ನೇಹಿತರೆ. ಇಲ್ಲ ಅಂದರೆ ಇವ್ರ ದಾರಿ ಬೇರೆ ಆಗ್ತದೆ. ಒಂದು ಸಣ್ಣ ವಿಷಯಕ್ಕೆ ಜೀವನನೇ ದೊಡ್ಡ ತೊಂದರೆಯಲ್ಲಿ ಸಿಕ್ಕಾಕೋತಾರೆ. ಅವರ ಒಂದು
ಫ್ಯೂಚರ್ ಅಂದರೆ ಅವರ ಒಂದು ಮುಂದೆ ಆಗ್ಬೋದಾದ ದೊಡ್ಡ ದುರಂತ ಅಥವಾ ಒಂದು ಪ್ರೋಗ್ರೆಸ್ ಅನ್ನೋದು ಕಟ್ಟಾಗ್ಬೋದು, ನಿಂತೋಗ್ಬೋದು. ಸ್ನೇಹಿತರೆ, ಈ ವಿಷಯದಲ್ಲಿ ನನ್ನ ಒಂದು ಬಲವಾದ ನಂಬಿಕೆ ಅಂದರೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ತಿಳಿಸಬೇಕಾಗ್ತದೆ, ಹೇಳ್ಕೊಡ್ಬೇಕಾಗ್ತದೆ. ಒಂದು ದೇವರ ಅನುಗ್ರಹ ಇರ್ಬೋದು, ದೊಡ್ಡವರ ಆಶೀರ್ವಾದ ಇರ್ಬೋದು, ಆಗಾಗ ದೇವಸ್ಥಾನಕ್ಕೆ ಹೋಗಿ ಬರೋದಿರ್ಬೋದು. ಒಂದು ನಮ್ಮ ಸನಾತನ ಅಂದರೆ ಒಂದು ಸಾತ್ವಿಕವಾದ ಆಚಾರ ವಿಚಾರದಿಂದ ಈ ಘಟ್ಟದಿಂದ ಸುಲಭವಾಗಿ ಆಚೆ ಬರ್ಬೋದು. ಅವರು ಅಂದುಕೊಂಡಿದ್ದ ಗುರಿಯನ್ನು ಮುಟ್ಟಲು ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ತುಂಬ ಕಷ್ಟಕ್ಕೆ ಅಥವಾ ಅವರ ಜೀವನದ ಮಟ್ಟವನ್ನು ಕಡಿಮೆ ಮಾಡ್ಕೋಬೇಕಾಗ್ತದೆ. ಒಬ್ಬರು ಒಂದು ದೊಡ್ಡ ಗೋಲ್ ಇಟ್ಕೊಂಡಿರ್ತಾರೆ. ಅವರು ತಿಳುವಳಿಕೆ ಇಲ್ಲದನೋ ಅಥವಾ ಅನಾವಶ್ಯವಾಗಿ ಸಮಸ್ಯೆಗಳು ಸಿಲುಕಾಕೊಂಡು ಅವರ ಗೋಲು ಮುಟ್ಟಕ್ಕಾಗಲ್ಲ. ಇನ್ನೇನೋ ಆಗ್ತಾರೆ. ಅವರು ಅಂದುಕೊಳ್ಳೋದು, ಯೋಚನೆ ಮಾಡೋದು, ಆಗಬೇಕು ಅಂದ್ಕೊಳ್ಳೋದು ಒಂದು, ಆಗೋದು ಒಂದು. ಇದರಿಂದ ಆರೋಗ್ಯ ಸಮಸ್ಯೆಗಳು ಬರ್ಬೋದು. ಮುಂದೆ ಅವರ ಜೀವನ ಅಷ್ಟು ಪ್ರಜ್ವಲಿತವಾಗಿರುವುದಿಲ್ಲ. ಸ್ನೇಹಿತರೆ, ಪ್ರತಿಯೊಂದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸಲು ಸಾಧ್ಯವಿಲ್ಲ. ಈ ಹದಿಹರೆಯದವರ ಸಮಸ್ಯೆಗಳ ಅಥವಾ ಈ ಟೀನೇಜ್ನವರ ಏನೇ ಕಷ್ಟ ಸುಖಗಳಿಗೆ ನನ್ನ ಈ ವಾಟ್ಸಪ್ ನಂಬರಿಂದ ಭೇಟಿ ಆಗ್ಬೋದು. ಅವರಿಗೆ ಸೂಕ್ತ ಮಾರ್ಗದರ್ಶನ ಅಥವಾ ಸಲಹೆಯನ್ನು ಕೊಡಲು ನಾನು ಸದಾ ಸಿದ್ಧನಿರ್ತೇನೆ. ಈ ಜೀವನ ಅನ್ನೋ ಒಂದು ಜೀವನದಲ್ಲಿ ಇದು ಒಂದು ಸಣ್ಣ ಒಂದು ತಿರುವು. ಈ ತಿರುವನ್ನು ಯಶಸ್ವಿಯಾಗಿ ನಾವು ಜಯಿಸಿದರೆ ನಾವು ತುಂಬ ಮುಂದಕ್ಕೆ ಹೋದಂಗೆ ಆಗುತ್ತದೆ. ಸ್ನೇಹಿತರೆ, ಈ ತಿಳ್ಕೊಂಡು ಮುಂದಕ್ಕೆ ಹೋಗೋದು ತುಂಬ ಈಜಿ. ತಿಳ್ಕೊಳ್ಳದಿರ ಮನಸ್ಸಲ್ಲೇ ಇಟ್ಕೊಂಡು ಏನೇನೋ ಯೋಚನೆ ಮಾಡಿಕೊಂಡು ಏನೇನೋ ಗೋಪುರ ಕಟ್ಕೊಂಡು ನಮ್ಮ ಟೈಮು ಮತ್ತು ನಮ್ಮ ಅಮೂಲ್ಯವಾದ ಅವಕಾಶಗಳನ್ನು ಕಳ್ಕೊತೀವಿ. ಬೆಳಿಗ್ಗೆ ಎದ್ದೇಳೋದ್ರಿಂದ ಹಿಡಿದು ಮಲಗೋದ್ರಿಂದ ಹಿಡಿದು ನಮ್ಮ ಆಹಾರ ಆಚಾರ ವಿಚಾರದಲ್ಲಿ ಒಂದು ಕ್ರಮಬದ್ಧತೆಯನ್ನು ಅಳವಡಿಸ್ಕೊಳ್ಬೇಕಾಗ್ತದೆ. ಅದು ಅವರ ಜೀವನ ಪರ್ಯಂತ ಅವರಿಗೆ ಸಹಾಯ ಆಗುತ್ತದೆ. ಇದನ್ನು ಪ್ರತಿ ತಂದೆ ತಾಯಿ ತಿಳ್ಕೊಂಡು ತಮ್ಮ ತಮ್ಮ ಮಕ್ಕಳಿಗೆ ಸೂಕ್ತ ಕಾಲದಲ್ಲಿ ಮಾರ್ಗದರ್ಶನ, ಸಲಹೆ, ಸೂಚನೆಗಳನ್ನು ಕೊಟ್ಟು ಅವರನ್ನು ಒಂದು ಒಳ್ಳೆ ಸಂಸ್ಕಾರವಂತರಾಗಿ ಒಳ್ಳೆ ಜೀವನ ಕಟ್ಕೊಳ್ಳಲು ನಾವೆಲ್ಲ ಸೇರಿಕೊಂಡು ಮಾರ್ಗದರ್ಶಕರಾಗೋಣ. ಸ್ನೇಹಿತರೆ, ಇತ್ತೀಚೆಗೆ ಈ ಟೀನೇಜ್ ಮಕ್ಕಳು ಅಂದರೆ ಹದಿಹರೆಯದವರು ಎಲ್ಲಿ ಪಾರ್ಕ್ಗಳಲ್ಲಿರ್ಬೋದು, ಹೋಟೆಲ್ಸಲ್ಲಿರ್ಬೋದು, ಮಾಲ್ಗಳಲ್ಲಿರ್ಬೋದು, ರೋಡುಗಳಲ್ಲಿ ಕೆಲವು ಮರೆ ಇರೋ ಜಾಗಗಳಲ್ಲಿ ಎಲ್ಲಿ ನೋಡಿದ್ರೂ ಕಾಣಬೋದು. ಇದು ಒಂದು ಒಳ್ಳೆಯ ಅಭ್ಯಾಸ ಅಲ್ಲ, ಒಂದು ಒಳ್ಳೆಯ ಆಚಾರ ವಿಚಾರ ಅಲ್ಲ. ಇದು ಅವರ ಟೋಟಲಾಗಿ ಅವರ ಮುಂದಿನ ಭವಿಷ್ಯಕ್ಕೆ ಒಂದು ಕೆಟ್ಟ ತಿರುವು ಆಗಿರ್ತದೆ. ಅವರಿಗೆ ವಿಶೇಷವಾದ ಸೂಚನೆ, ಮಾರ್ಗದರ್ಶನ ಬೇಕಾಗುತ್ತೆ. ಅದನ್ನು ನಾವೆಲ್ಲ ಸೇರಿ ಪೇರೆಂಟ್ಗಳು ಅಂದರೆ ತಂದೆ ತಾಯಿಗಳು ಅವರಿಗೆ ಮಾರ್ಗದರ್ಶನ ಕೊಡೋಣ. ಇದನ್ನು
ತೊಂದರೆ ಬರೋಕ್ಕೆ ಮುಂಚೆನೇ ನಾವು ತಿಳ್ಕೊಂಡು ಮಕ್ಕಳಿಗೆ ತಿಳಿ ಹೇಳುವುದರಿಂದ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗ್ತದೆ. ಯಾವುದೇ ರೀತಿಯ ತಪ್ಪು ತಿಳುವಳಿಕೆಯಿಂದ, ತಪ್ಪು ನಡವಳಿಕೆಗಳಿಂದ ಮಕ್ಕಳಿಗೆ ಒಂದು ಮಾನಸಿಕವಾಗಿ, ದೈಹಿಕವಾಗಿ ಸಮಸ್ಯೆಗಳಾಗದಿರ ಅವರ ಒಳ್ಳೆ ಜೀವನಕ್ಕೆ ನಾವು ಮಾರ್ಗದರ್ಶಿಗಳಾಗಿ ಜೀವಿಸೋಣ. ಅವರು ಮುಂದೆ ಒಳ್ಳೆ ಧನವಂತರಾಗಿ, ಆರೋಗ್ಯವಂತರಾಗಿ ಮತ್ತು ಶ್ರೀಮಂತರಾಗಿ, ನೆಮ್ಮದಿವಂತರಾಗಿ ಜೀವನ ಕಟ್ಟಿಕೊಳ್ಳಲು ಅವಕಾಶ ಕಲ್ಪಿಸೋಣ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸ್ನೇಹಿತರೆ.